ಏನಂಗೆ ಇದು ಚಿನ್ನ ತಯಾರು ಮಾಡೋದು ತಯಾರಿಕೆ ಅನಿಲ್ ಅಂತ. ಮೇಲ್ಗಡೆ ಮನೇಲಿ ಎಲ್ಲ ಆಗೈತೆ ಅವು ಅದು ಸುತ್ತಾದಾಗ ಡಿ.ಪಿ ನೋಡ್ಬೇಕು ಜಾಸ್ತಿ ಒಳ್ಳೆದಾಗಿ ದಪ್ಪ ನಾನು ಏನು ಕತ್ಲೆಗೆ ಹಿಂಗೆ ಕಾಣಿಸ್ತಾ ಇದ್ದೆ ಮೇಲೆ ಕಪ್ಪು ಅನ್ಕೊಂಡು ನನ್ನ ಹೆಸರು ಸಾವಿತ್ರಿ ಅಂತ. ನಿನ್ನೆ 4 ಗಂಟೆಗೇನೋ ಇಲ್ಲಿ ಹೊಸ ಲೈನ್ ಎಳೆಯೋಕ್ಕೆ ಬಂದಿದ್ದರು. ಹೊಸ ಲೈನ್ ಎಳೆದ್ಮೇಲೆ ಚೆಕ್ ಮಾಡಿ ಅಂತ ಏನು ಹೇಳ್ದೇನೆ ಅವರು ಹೊಟ್ಟೋದ್ರು. 7 ಗಂಟೆಗೆ ಕರೆಂಟ್ ಕೊಡ್ತೀವಿ ಅಂದ್ಬಿಟ್ಟು ನಾವು 7 ಗಂಟೆಗೆ ಕರೆಂಟ್ ಬರ್ತದೆ ಅಂತ ಆನ್ ಮಾಡಿ ನೋಡಿದ್ರೆ ಎಲ್ಲ ಮನೇಲಿದ್ದು ಡಿ.ಪಿಗಳು ಇದು ಮೀಟ್ರ್ಗಳು ಎಲ್ಲ ಸುಟ್ಟೋಗೈತೆ. ಕೆಳಗಡೆ ಅಂಗಡಿಗಳದು ಮೀಟ್ರ್ಗಳದು ಎಲ್ಲ UPS ಎಲ್ಲ ಸುಟ್ಟೋಗೈತೆ. ಓವರ್ ವೋಲ್ಟೇಜ್ ಕೊಟ್ಬಿಟ್ಟು ಹೊಟ್ಟೋಗಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ರು ಅವರು ಬರಲೇ ಇಲ್ಲ. ಎಷ್ಟು ಸತಿ ಎಲ್ಲರೂ 4-5 ಜನ ಫೋನ್ ಮಾಡಿದಾಗಲೂ ಅವರು ಬರಲೇ ಇಲ್ಲ. ಆಮೇಲೆ 9 ಗಂಟೆಗೆ ಮೇಲೆ ಬಂದ್ಬಿಟ್ಟು ಅವರು ಚೆಕ್ ಮಾಡಿಬಿಟ್ಟು ಇಲ್ಲ ನಿಮ್ಮದೇ ಫಾಲ್ಟು ಅಂದ್ಬಿಟ್ಟು ಹೊಟ್ಟೋದ್ರು. ಯಾರು ಏನು ಜವಾಬ್ದಾರಿ ತಗೊಂಡಿಲ್ಲ. ನಿನ್ನೆ ಎಲ್ಲ ಚೆನ್ನಾಗಿ ಉರಿತಾ ಇದ್ದಿದ್ದು. ಅವ್ರ ಲೈನ್ ಎಳೆದ ಮೇಲೆ ನಮಗೆ ಈ ಥರ ಆಗಿರೋದು. ಲೈನ್ ಎಳೆದಾಗ ಅವರು ತಿರ್ಗಾ ವೋಲ್ಟೇಜ್ ಇದು ಕರೆಂಟ್ ಕೊಟ್ಟಾಗ ವೋಲ್ಟೇಜ್ ಜಾಸ್ತಿ ಬಂದು ಎಲ್ಲ ಇರೋದೆಲ್ಲ ಸುಟ್ಟೋಗಿರೋದು. ನಮ್ಮ ಮನೇಲಿರೋ ಸಾಮಾನುಗಳು ಎಲ್ಲ ಸುಟ್ಟೋಗಿದೆ. ಮೀಟ್ರ್ ಸುಟ್ಟೋಗಿದೆ, ಡಿ.ಪಿ ಸುಟ್ಟೋಗಿದೆ. ಎಲ್ಲ ತೋರಿಸಿದ್ರೆ ಅವ್ರು ಏನಂತಾರೆ ನಿಮ್ಮದೇ ಅಂದ್ಬಿಟ್ಟು ಹೊಟ್ಟೋದ್ರು. ನಮ್ಮ ಒಮ್ಮೆ ಎಲ್ಲ ಪಕ್ಕದಲ್ಲಿರೋ 2 ಬಿಲ್ಡಿಂಗು ಹಂಗೆ ಆಗೈತೆ, 3-4 ಬಿಲ್ಡಿಂಗ್ ಹಂಗೆ ಆಗೈತೆ. ಅದಕ್ಕೆ ನಾವು ಈಗ ಮಾತಾಡ್ತಾ ಇದ್ದೀವಿ. ಇದು ಏನಾಗಿದೆ ಅಂದರೆ ಯಾರ್ಯಾರನ್ನೋ ಕರೆಸಿ ಅವರು ಸರಿಯಾಗಿ ಮಾಡ್ದೇನೆ ಈ ಥರ ಮಾಡಿರೋದು. ಏನು ಒಳ್ಳೆ ಕೆಲಸದವ್ರನ್ನ ಕರೆಸಿ ಅವ್ರು ಮಾಡಿದರೆ ಈ ಥರ ಆಯ್ತಿರಲಿಲ್ಲ. ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟು ಅವ್ರು ಕಾಂಟ್ರಾಕ್ಟ್ ಕೊಟ್ಟವರು ಈ ಥರ ಮಾಡಿದವರು. ಕಾಂಟ್ರಾಕ್ಟ್ ಕೊಟ್ಟವರು ಬಂದು ಸರಿಯಾಗಿ ಮಾಡ್ದೇನೆ ಅವರು ಈ ಥರ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ. ಈಗ ನಿಮ್ಮದಲ್ಲ ಅಂತ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕ್ತಾರೆ. ಈಗ ನಮ್ಗೆ ಲಾಸ್ ಆಗಿರೋದೆಲ್ಲ ಯಾರು ಕೊಡ್ತಾರೆ? ಇದೇ ಥರ ಒಂದೊಂದು ಸಲನೂ ಕಂಬದಲ್ಲಿ ಅವರು ರೆಡಿ ಮಾಡುವಾಗೆಲ್ಲ ನಮ್ಮ ಮನೆಗಳಿಗೆಲ್ಲ ಹಿಂಗೆ ಆಗ್ತಾಯಿದೆ. ನಾವು ಸರಿ ಅಂತಿದ್ದು. ಆದರೆ ಈ ಸಲ ಅಂತೂ ತುಂಬಾ ಜಾಸ್ತಿ ಎಲ್ಲ ಸುಟ್ಟೋಗೈತೆ. ನಮ್ಮ ಹೆಸರು ಸಾವಿತ್ರಿ, ಫಸ್ಟೇ ಹೇಳಿದ್ನಲ್ಲ. ಬೀದಿ ನಿನ್ನೆ ಎಲ್ಲ ಲೈನ್ ಮ್ಯಾನ್ಗಳು ಬಂದು ಎಲ್ಲ ವೈರೆಲ್ಲ ಚೇಂಜ್ ಮಾಡಿದರು. ನಿನ್ನೆ ರಾತ್ರಿ 10:30 ಈ ಘಟನೆ ಆಗಿದೆ. ನಾನು ಕೆಲಸ ಮಾಡ್ತಿದ್ದ ಅಂಗಡೀಲಿ ಎಲ್ಲ ಪ್ರತಿಯೊಂದು ಎಲ್ಲ ಸುಟ್ಟೋಗಿದೆ. ಮೇಜರ್ ಸುಟ್ಟೋಗಿದೆ, ದುಡ್ಡು ಮಡಗಿದೆ, ದುಡ್ಡು ಎಲ್ಲ ಸುಟ್ಟೋಗಿದೆ. ಈ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ ಅವ್ರಿಗೆ, ಯಾರು ಬಂದು ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂ. ಆಮೇಲೆ ಬಂದು ಈಗ ಬರ್ತಾರೆ, ಯಾರೇ 3 ಜನ ಬಂದಿದ್ದರು. ಅವ್ರು ಬಂದು ಒಂದೇನೋ ನೋಡ್ಬಿಟ್ಟು ಬೇಜವಾಬ್ದಾರಿ ಹೋಗಿದ್ದಾರೆ. ಅಧಿಕಾರಿಗಳು ಯಾರೂ ಬಂದಿಲ್ಲ. ಇದಕ್ಕೆಲ್ಲ ನೀವು ಸೂಕ್ತವಾಗಿ ನೀವುಗಳ ಪರಿಹಾರ ಕೊಡಿಸ್ಕೊಳ್ಬೇಕು. ಯಾವ ರೀತಿ ಸುಟ್ಟೋಗಿದೆ? ಇದೆಲ್ಲ ಕರೆಂಟ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾರೆ. ವೋಲ್ಟೇಜ್ ಜಾಸ್ತಿ ಆಗಿ ನಿನ್ನೆ ರಾತ್ರಿ ರಾಂಗ್ ಕಲೆಕ್ಷನ್ ಆಗಿ ಇದು ಸುಟ್ಟೋಗಿದೆ ಅಂತ ಹೇಳ್ತಾರೆ. ಸರಿಯಾಗಿ ಕೆಲಸ ಮಾಡಿಲ್ಲ ಇವರು.
ಅವ್ರು ನೆನ್ನೆಯಿಂದ ಬಂದಿದ್ದರು, ನೆನ್ನೆನೇ ಬಂದು ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಇವತ್ತು ಹಿಂಗಾಗಿದೆ. ಹಿಂದೆ ಒಂದು ಸರಿ ಇದೇ ಥರ ಆಗಿತ್ತು. ನಂದು ಮೇಜ ಕೆಲಸ ಮಾಡ್ತಿದ್ದು, ಮೇಜ ಸ್ವಲ್ಪ ದುಡ್ಡಿತ್ತು, ಆಮೇಲೆ ಸಾಮಗ್ರಿಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳು, UPS, ಲೈಟು ಎಲ್ಲ ಪ್ರತಿಯೊಂದೆಲ್ಲ ಸುಟ್ಟೋಗಿದೆ. ಏನು ಅಂಗಡಿ ಏನು ಕೆಲಸ? ನಾವು ಚಿನ್ನ ಬೆಳ್ಳಿ ತಯಾರಕರು. ಹೌದು, ಆಭರಣ ತಯಾರಕರು. ಈ ಸುತ್ತ ಸಂದರ್ಭದಲ್ಲಿ ಯಾರು ಒಳಗಡೆ ಯಾರು ಇರಲಿಲ್ಲ. ಇದು ರಾತ್ರಿ ಸಂಭವ ಆಗಿರೋದು, ಇದು ರಾತ್ರಿ ಆಗಿರೋದು. ಹಾಗಾಗಿ ನಾನು ಬೆಳಿಗ್ಗೆ ಅಂಗಡಿ ಬಂದು ತೆಗೆದು ನೋಡಿದಾಗ ಎಲ್ಲ ಸುಟ್ಟೋಗಿದೆ. ಇದಕ್ಕೆ ಸೂಕ್ತವಾಗಿ ನೀವೇ ಪರಿಹಾರ ಕೊಡಿಸ್ಬೇಕು. ಇಲ್ಲ ಆರೋಗಿತ್ತು. ಬಂದು ನೋಡಿದಾಗ ಎಲ್ಲ ಫುಲ್ಲು ಕಂತ್ಕೊಂಡಿತ್ತು, ಎಲ್ಲ ಎಲೆಕ್ಟ್ರಿಕಲ್ ಸಾಮಾನೆಲ್ಲ ಕಂತ್ಕೊಂಡು. ಹೌದೌದು, ಇದಕ್ಕೆಲ್ಲ ಸೂಕ್ತವಾಗಿ ಪರಿಹಾರ ನೀವೇ ಕೊಡಿಸ್ಬೇಕು. ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಬಂದಿದ್ರೆ ಯಾರೂ ಬಂದಿಲ್ಲ. ಯಾರು ಇಬ್ಬರು ಬಂದಿದ್ರು ಅಷ್ಟೇ. ಕಳಿಸ್ತೀವಿ ಅಂತಾರೆ. ಇದುವರೆಗೂ ಬಂದು ಯಾರೂ ಬಂದಿಲ್ಲ. ಗುತ್ತಿಗೆದಾರರೇ ಖಂಡಿತವಾಗಿ ಇದ್ರು ನಿರ್ಲಕ್ಷ್ಯ. ಯಾರೂ ಬಂದಿಲ್ಲ ಇಲ್ಲಿಗೆ. ಅವರೇ ಬಂದು ಏನಾಗಿದೆ ಪರಿಹಾರ ನಮ್ಗೆ ಕೊಟ್ಟು ಕಳಿಸ್ಬೇಕು. ಕೇಳ್ಕೊತೀನಿ. ಅನಿಲ್ ಅಂತಣ್ಣ.